ಮೊನ್ನೆ ಯಾವ ಅವೈಜ್ಞಾನಿಕ ಆದೇಶ ಬಂತು, ಇವತ್ತು ಬೀದಿಗಿಳಿದು ನಮ್ಮ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಎಲ್ಲ ಸಂಘಟನೆಗಳು, ನನ್ನ ಕನ್ನಡಪರ ಸಹೋದರರು ಮತ್ತು ನನ್ನ ತಾಯಂದಿರು, ನಮ್ಮ ರೈತ ಮುಖಂಡರು ಇವತ್ತಿಲ್ಲಿ ಬಂದು ಸೇರಿದ್ದೀವಿ. ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು. ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ ಎಷ್ಟು ನೀರಿದೆ, ನಿರ್ದಿಷ್ಟವಾದ ನೀರನ್ನ ಇವರು ಅಧ್ಯಯನ ಮಾಡಿದ್ದೇ ಆಗಿದ್ರೆ ಈ ತರ ಆದೇಶವನ್ನು ನಮಗೆ ಅವೈಜ್ಞಾನಿಕವಾಗಿ ಕೊಡ್ತಿರ್ಲಿಲ್ಲ. ಇವತ್ತು ಕೊಟ್ಟಿದ್ದಾರೆ ಅಂದ್ರೆ ಇದು ತಮಿಳುನಾಡಿನ ಹಠಕ್ಕೆ ಮಣಿದು ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ನಾವು ಜಯ ಕರ್ನಾಟಕ ಪರಿಷತ್ತಿಂದ ಅವರಿಗೆ ಧಿಕ್ಕಾರವನ್ನು ನಾನು ಹೇಳ್ತೇನೆ. ಇವತ್ತೇನಾದ್ರೂ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಒತ್ತಡ ಹಾಕಬೇಡಿ, ಯಾರು ಬೆಳೆನ ಬೆಳಿಬೇಡಿ, ಇನ್ನು ಕುಡಿಯೋ ನೀರಿಗೆ ಅಂತೇಳಿ. ಹಾಗಾದ್ರೆ ಇವತ್ತು ಕೊಟ್ಟಿರುವ ಆದೇಶ ರಾಷ್ಟ್ರೀಯ ಜಲ ನೀತಿಯನ್ನ ಧಿಕ್ಕರಿಸ್ತಂಗಲ್ವಾ? ಅದನ್ನ ಇವತ್ತಿನ ಸಭೆಯಲ್ಲಿ ರದ್ದು ಮಾಡಬೇಕು ಅಂತೇಳಿ ನಾವು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಎಲ್ಲ ಸಂಘಟನೆ ಪರವಾಗಿ ಒತ್ತಾಯಿಸ್ತಾ ಇದ್ದೇವೆ. ಆದ್ರೆ ಇವತ್ತು ನಮಗೆ ಕರ್ನಾಟಕ ಸರ್ಕಾರ ಬಂದು 136 ಸೀಟ್ ಬಂತು. ಏನಂತ ಹೇಳಿ ಬಂತು? ಪಾದಯಾತ್ರೆಯನ್ನ ಮಾಡಿದ್ರು, ನಾವು ಮೇಕೆದಾಟನ್ನ ಮಾಡ್ತೀವಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಈ ಯಾವುದೇ ಕಾರಣಕ್ಕೂ ಯಾವುದೇ ನೆರೆ ರಾಜ್ಯಗಳು ಈ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಬಾರದು, ಆ ರಾಜ್ಯಗಳ ಹಕ್ಕು ಅದು, ನೀರಿನ ಹಕ್ಕು ಅಂತ ಹೇಳ್ತು. ಅದನ್ನ ಇವರು ಮುಂದಿಟ್ಕೊಳ್ಳೋದನ್ನ ಇವತ್ತು ಮೇಕೆದಾಟು ಮಾಡಿದಿದ್ರೆ ಇವತ್ತು ಸಮುದ್ರಕ್ಕೆ ಸುಮ್ಮನೆ ಹರಿದೋಗ್ತಾ ಇದ್ದಂತ ನೀರು ಇವತ್ತು ನಿಲ್ತಾ ಇತ್ತು, ಅದಕ್ಕೆ ನಮ್ಗೆ ಪರಿಹಾರ ಸಿಗ್ತಾ ಇತ್ತು. ಅದನ್ನೂ ಕೂಡ ಇವರು ಮಾಡಿಲ್ಲ. ಆ ಯೋಜನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಏನು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸಂಘಟನೆ ಪರವಾಗಿ ನಾವು ಅತಿ ಶೀಘ್ರದಲ್ಲಿ ಈ ಯೋಜನೆ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಇಷ್ಟೇ. ಇಲ್ಲಿನ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ಗದ್ದೆಗಳಿಗೆ ಹೋಗಿ ನೋಡಿ, ಬೆಳೆಗಳೆಲ್ಲ ಒಣಗೋಗಿದೆ, ಯಾವುದೇ ಬೆಳೆ ಇಲ್ಲ. ಅಲ್ಲಿ ಬೋರ್ವೆಲ್ಲು ನೀರನ್ನ ಸ್ವಲ್ಪ ತೆಗೆದುಕೊಂಡು ಆ ಬೆಳೆ ಬೆಳೆಯಕ್ಕೆ ಹೋರಾಡ್ತಕ್ಕಂಥ ರೈತ ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ಇವತ್ತು ಬೆಳೆಗಳಿಗೆ ನೀರಿಲ್ಲ. ಈಗಾಗಲೇ ಕಾಲುವೆ ನೀರನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ಕಾಲುವೆ ನೀರನ್ನ ನಿಲ್ಲಿಸಬಾರ್ದು ಅನ್ನುವಂಥ ಮಾತನ್ನು ಕೂಡ ಇವತ್ತು ನಾನು ಹೇಳ್ತಾ, ಸಾಕಷ್ಟು ನನ್ನ ಸಹೋದರರು ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ. ಎಲ್ಲರೂ ಒಗ್ಗೂಡಿ ಮುಂದೊಂದಿನ ಇದೇ ರೀತಿ ಅವೈಜ್ಞಾನಿಕ ತೀರ್ಪುಗಳನ್ನು ಪ್ರಾಧಿಕಾರ ಕೊಡೋದಾದ್ರೆ ನಾವೆಲ್ಲರೂ ಕೂಡ, ನನ್ನ ಗೆಳೆಯ ಎಕ್ಸ್ ದೀಪಕ್ ಬಂದಿದ್ದಾರೆ, ಈಗ ತಾನು ಹೇಳ್ತಾ ಇದ್ದಾರೆ, ನಾವು ಇಡೀ ಮಂಡ್ಯದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ತಮಿಳುನಾಡಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಮುಂದೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಚಲೋ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು, ಅವೈಜ್ಞಾನಿಕ ತೀರ್ಪಿಗೆ ಹೇಳಿದಿಕ್ಕಾರ, ಅವೈಜ್ಞಾನಿಕ ತೀರ್ಪಿಗೆ ಹೇಳಿದಿಕ್ಕಾರ. ನಮ್ಮ ಹಕ್ಕು, ನಮ್ಮ ಹಕ್ಕು, ಕಾವೇರಿ, ಕಾವೇರಿ ಬೇಕೇ ಬೇಕು.